ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಓಡಿಲ್ನಾಳ್ ಗ್ರಾಮದ ಸುಮಂತ್ ಅನ್ನೋ ಬಾಲಕನ ಸಾವು ಇನ್ನೂ ಬಿಡಿಸಲಾಗದ ಗಂಟಾಗಿ ಉಳ್ಕೊಂಡಿದೆ. ಈ ಸುಮಂತ್ಗೆ ವಯಸ್ಸು 15 ಏನೋ ಅಷ್ಟೇ. ಈತನ ಸಾವು ಸಹಜ ಸಾವಲ್ಲ, ಅದು ಪೂರ್ವ ನಿಯೋಜಿತ ಪ್ರೀ ಪ್ಲಾನ್ ಮರ್ಡರ್ ಅನ್ನೋದು ಈಗ ಪೊಲೀಸ್ ತನಿಖೆಯಲ್ಲಿ ಸಾಬೀತಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ನಡೆಸಿದ ಪ್ರಾಥಮಿಕ ತನಿಖೆಯಲ್ಲಿ ಸುಮಂತ್ನ ಹತ್ತಿರದ ಸಂಬಂಧಿಕನೇ ಈ ಕೊಲೆಯ ಹಿಂದಿರೋ ಸಂಶಯ ವ್ಯಕ್ತ ಆಗಿದೆ. ಆದರೆ ಕನ್ಫರ್ಮ್ ಆಗಿಲ್ಲ. ಸುಮಂತ್ ಪ್ರಾಣ ಕಳೆದುಕೊಂಡು ಆಲ್ಮೋಸ್ಟ್ 1 ವಾರ ಆಯಿತು. ಆದರೂ ಈ ಸಾವಿನ ತನಿಖೆ ಒಂದು ದೃಢ ನಿರ್ಧಾರಕ್ಕೆ ಬಂದಿಲ್ಲ. ಹಾಗಾದರೆ ಸುಮಂತ್ ಸಾವಿನ ಪ್ರಕರಣದಲ್ಲಿ ಈ ತನಕ ಏನೇನಾಗಿದೆ ಅನ್ನೋದನ್ನು ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ಹೋದ್ವಾರ ಮುಂಜಾನೆ ಧನುರ್ಮಾಸದ ಪ್ರಯುಕ್ತ ದೇವಸ್ಥಾನಕ್ಕೆ ಹೋಗಿದ್ದ ಸುಮಂತು ನಂತರ ಮನೆಗೆ ಬಂದಿರೋದಿಲ್ಲ. ಬೆಳಿಗ್ಗೆ ಮನೆಯ ಸಮೀಪದ ಕೆರೆಯ ದಡದಲ್ಲಿ ಆತನ ಬಟ್ಟೆ ಮತ್ತು ಚಪ್ಪಲಿ ಪತ್ತೆ ಆಗಿರುತ್ತೆ. ಕೂಡಲೇ ಸ್ಥಳೀಯರು ಮತ್ತು ಅಗ್ನಿಶಾಮಕ ದಳದವರು ಕೆರೆಯಲ್ಲಿ ಹುಡುಕಾಟ ನಡೆಸಿದಾಗ ಸುಮಂತ್ನ ಡೆಡ್ ಬಾಡಿ ಪತ್ತೆ ಆಗಿತ್ತು. ಮೇಲ್ನೋಟಕ್ಕೆ ಇದು ಆಕಸ್ಮಿಕವಾಗಿ ನೀರಿನಲ್ಲಿ ಮುಳುಗಿ ಸತ್ತಿರಬಹುದು ಅಂತ ಅಂದ್ಕೊಂಡ್ರೂ ದೇಹದ ಮೇಲಿದ್ದ ಗಾಯಗಳು ಪೊಲೀಸರಿಗೆ ಹಲವು ರೀತಿಯ ಅನುಮಾನಗಳನ್ನು ಹುಟ್ಟು ಹಾಕಿದ್ವು. ಬೆಳ್ತಂಗಡಿ ಪೊಲೀಸರು ಮತ್ತು ವಿಧಿವಿಜ್ಞಾನ ತಜ್ಞರು ಕೆರೆಯನ್ನು ಜಾಲಾಡಿದಾಗ ಒಂದಿಷ್ಟು ಸಾಕ್ಷ್ಯಗಳು ಸಿಕ್ಕಿದ್ವು. ಕೆರೆಯ ನೀರಿನಲ್ಲಿ ಒಂದು ಕತ್ತಿ ಮತ್ತು ಟಾರ್ಚ್ ಪತ್ತೆಯಾಗಿತ್ತು. ಹಂತಕ ಕೊಲೆ ನಡೆಸಿದ ಬಳಿಕ ಇವುಗಳನ್ನು ನೀರಿನಲ್ಲಿ ಎಸಗಿರೋದು ಖಚಿತ ಆಗಿದೆ. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆ ಡಾಕ್ಟರ್ ನೀಡಿದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಸುಮಂತ್ನ ತಲೆಯ ಹಿಂಭಾಗಕ್ಕೆ ಕತ್ತಿಯಿಂದ 3 ಬಾರಿ ಹೊಡೆಯಲಾಗಿದೆ. ಸುಮಂತ್ ಸಾಯೋ ಮೊದಲು ಹೋರಾಟ ನಡೆಸಿರೋದು ಆತನ ದೇಹದ ಮೇಲೆ ಬಿದ್ದಿರುವ ಗೀರುಗಳಿಂದ ತಿಳಿದು ಬಂದಿದೆ. ಪೊಲೀಸರ ಗುಪ್ತಚರ ಮಾಹಿತಿ ಪ್ರಕಾರ ಸುಮಂತ್ನ ಕುಟುಂಬಕ್ಕೂ ಮತ್ತು ಅವರ ಹತ್ತಿರದ ಸಂಬಂಧಿಗೂ ಆಸ್ತಿ ಅಥವಾ ಹಳೆ ದ್ವೇಷದ ಕಾರಣಕ್ಕೆ ಗಲಾಟೆ ನಡೆದಿರುತ್ತೆ. ಇದೇ ದ್ವೇಷ ಸುಮಂತ್ನನ್ನು ಕೊಲೆ ಮಾಡೋ ತನಕ ತೆಗೆದುಕೊಂಡು ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾರ್ಗದರ್ಶನದಲ್ಲಿ 4 ವಿಶೇಷ ಪೊಲೀಸ್ ತಂಡಗಳನ್ನು ರಚನೆ ಮಾಡಲಾಗಿದೆ. ಈಗಾಗಲೇ ಪೊಲೀಸರು ಸಂಶಯಾಸ್ಪದ ಸಂಬಂಧಿಕನನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ರಹಸ್ಯ ಸ್ಥಳದಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ಸುಮಂತ್ ಅವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗುವಾಗ ಆತನನ್ನು ಅಡ್ಡಗಟ್ಟಿ ಹಿಂಬದಿಯಿಂದ ಹಲ್ಲೆ ನಡೆಸಿ ನಂತರ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ದಾಗ ಕೆರೆಗೆ ಎಸೆಯಲಾಗಿದೆ ಅನ್ನೋ ಬಲವಾದ ಶಂಕೆ ವ್ಯಕ್ತ ಆಗಿದೆ. ಒಟ್ಟಾರೆ ಈ ತನಿಖೆ ವಿಚಾರದಲ್ಲಿ ಪೊಲೀಸರು ಹೈರಾಣಾಗಿದ್ದಾರೆ. ನಿಜವಾದ ಹಂತಕನನ್ನು ಹುಡುಕೋದು ಪೊಲೀಸರಿಗೆ ಕಬ್ಬಿಣದ ಕಡಲೆ ಆಗಿದೆ. 10ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದ ಶಾಂತ ಸ್ವಭಾವದ ಸುಮಂತ್ನನ್ನು ಕಳೆದುಕೊಂಡ ತಂದೆ ತಾಯಿ ಈಗ ಕಂಗಾಲಾಗಿದ್ದಾರೆ. ನನ್ನ ಮಗ ಯಾರ ತಂಟೆಗೂ ಓದವನಲ್ಲ, ಅವನನ್ನು ಸಾಯಿಸಿದ ಪಾಪಿಗೆ ಮರಣದಂಡನೆ ಆಗಬೇಕು ಅಂತ ಸುಮಂತ್ನ ತಾಯಿ ಗೋಳಾಡ್ತಾ ಇದ್ದಾರೆ. ಈ ಕೇಸ್ನಲ್ಲಿ ಹತ್ತಿರ ಸಂಬಂಧಿಕನೇ ಹಂತಕನಾಗಿರಬೇಕು ಅನ್ನೋ ಸುದ್ದಿ ಹರಡ್ತಾ ಇದ್ದಾಗೇನೆ ಸ್ಥಳೀಯರು ಆತಂಕಗೊಂಡಿದ್ದಾರೆ. ಹಂತಕನಿಗೆ ಕಠಿಣ ಶಿಕ್ಷೆ ಆಗೋ ತನಕ ನಾವು ಬಿಡೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.